ಇಲ್ಲಾಂದರೆ ನಾವೇ ಹೋಗ್ಬೇಕು ಅವ್ರ ಹತ್ರ ಫಿನಿಶಿಂಗ್ ಕಲ್ತ್ಕೊಳ್ಳೋಕ್ಕೆ. ಅವರು ಅದು ಹೆಂಗೆ ಫಿನಿಶಿಂಗ್ ಹೇಳ್ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಟೈಮ್ ಕಮೆಂಟಲ್ಲಿ ಹಾಕ್ಬೇಕು ಅವ್ರಿಗೆ, ಕಮೆಂಟ್ಗೆ ರಿಪ್ಲೈ ಮಾಡಿ ಹೇಳ್ಕೊಡಿ, ನಿಮ್ಮ ಹತ್ರನೇ ಬರ್ತೀವಿ, ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ರೆ ಫಿನಿಶಿಂಗ್ ಕಲ್ತ್ಕೋತೀವಿ ಅಂತ ಹೇಳ್ಬೇಕು ಅವ್ರಿಗೆ. ಆ ಥರ ಇದ್ದಾರೆ ನೋಡಿ ಜನ. ಯಾವ್ಯಾವ ಥರ ಇದ್ದಾರೆ ಅಂದರೆ, ಅವರು ಟೈಲರ್ಗಳಾಗಿದ್ದರೆ ಅವ್ರಿಗೆ ಗೊತ್ತಿರೋದು, ಅವ್ರು ಟೈಲರ್ ಅಲ್ಲ ಅನಿಸುತ್ತೆ. ಆದರೂ ಒಂದು ಖುಷಿ ಏನಪ್ಪ ಅಂದರೆ, ನಮ್ಮ ವೀಡಿಯೋ ನೋಡಿದಾರಲ್ಲ ಅನ್ನೋದೇ ಖುಷಿ, ನೋಡಿ ಕಮೆಂಟ್ ಹಾಕಿದಾರಲ್ಲ ಅನ್ನೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಧನ್ಯವಾದಗಳು ಸಿಸ್ಟರ್, ನೀವು ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ದೀರಲ್ಲ ಅದಕ್ಕೆ ತುಂಬ ಧನ್ಯವಾದಗಳು. ಓಕೆನಾ. ಹಾಯ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ಇವತ್ತು ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಆ ಬ್ಲೌಸ್ಗೆ ನಾನು ಎಷ್ಟು ಪ್ರೈಸ್ ತೊಗೋತೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಒಂದು ರಾತ್ರಿಯಲ್ಲಿ ಅಷ್ಟು ಬ್ಲೌಸ್ ಹೊಲಿದು 7,000 ರೂಪಾಯಿವರೆಗೂ ಮಾಡಿದೆ ಅಂದರೆ ಅಷ್ಟೊಂದು ಆಗುತ್ತಾ ಅಂತ ಅಂತಾರೆ. ಆದರೆ ನಾನು ಒಂದು ದಿನದಲ್ಲೇ 1,150 ರೂಪಾಯಿ ಆಗಿದೆ ಒಂದು ಬ್ಲೌಸ್ಗೆ, ಬೇರೆ ಬ್ಲೌಸ್ಗೆಲ್ಲ. ಒಂದು ಬ್ಲೌಸ್ಗೆ 1,150 ರೂಪಾಯಿ ಚಾರ್ಜ್ ಆಗಿದೆ. ಓಕೆನಾ. ಅದು ಎಷ್ಟೆಷ್ಟು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಮಾಮೂಲಿ ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ನಾನು ತೊಗೊಳ್ಳುವಂಥದ್ದು ಇದು ಬೋಟ್ ನೆಕ್ಗೆ 400, ಮಾಮೂಲಿ ಬ್ಲೌಸ್ಗಾದರೆ 350, ಇದು ಬೋಟ್ ನೆಕ್ಗಾದರೆ 400. ಓಕೆನಾ. ಅದರಲ್ಲಿ ಲೇಸ್ ಕೊಟ್ಟಿದ್ದೀನಿ, ಹಿಂದೆ ಮುಂದೆ ಎಲ್ಲ ಲೇಸು, ಮಧುಬಾಲ ಡಿಸೈನು, ಹಿಂದೆಗಡೆ ಟೆಂಪಲ್ ಡಿಸೈನು ಮತ್ತು ಡೋರಿ ಇದೆಲ್ಲನೂ ಇಟ್ಟಿರೋದ್ರಿಂದ ನಾನು 250 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ. ಓಕೆನಾ. ಅದೆಲ್ಲ ಆಮೇಲೆ ಕ್ಯಾನ್ವಾಸ್ ವೇಸ್ಟ್ ಆಗುತ್ತೆ ನಮಗೆ, 1 ಮೀಟ್ರ್ ಕ್ಯಾನ್ವಾಸ್ ವೇಸ್ಟ್ ಆಗುತ್ತೆ. ಅದರಲ್ಲಿ ನಾವು ಕಟಿಂಗ್ ಮಾಡಿ ಮತ್ತೆ ಅದನ್ನು ವೇಸ್ಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೈನಿಂಗ್ ಕಟ್ ಮಾಡಿ ಮಾಡಬೇಕು. ಓಕೆನಾ. ಇವಾಗ ಕ್ಯಾನ್ವಾಸೂ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರನೇ ನಾವು ಬಂದುಬಿಟ್ಟು 250 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ. ಟೋಟಲು ನಮಗೆ ಬ್ಲೌಸ್ ಸ್ಟಿಚಿಂಗಿಗೆ 650 ರೂಪಾಯಿ ಬೀಳುತ್ತೆ. ಓಕೆನಾ. ಅದರಲ್ಲಿ ಸ್ಲೀವ್ಸ್ಗೆ ಅವ್ರಿಗೆ ವರ್ಕ್ ಬೇಕು ಅಂತ ಹೇಳಿದರು, ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ದೀನಿ, ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದೀನಿ. ಅದು ಬಂದುಬಿಟ್ಟು 400 ರೂಪೀಸ್. ಒಂದೊಂದು ಸ್ಲೀವ್ಸ್ಗೆ 200 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಒಂದೊಂದು ಸ್ಲೀವ್ಸ್ಗೂ 1.5 ಗಂಟೆ 3 ಗಂಟೆ ಬೇಕು, ಅದು 2 ಸ್ಲೀವ್ಸ್ನೂ ನಾನು ವರ್ಕ್ ಹಾಕಬೇಕು ಅಂದರೆ. ಓಕೆನಾ. ಹಂಗಾಗಿ ನಾನು 400 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಮತ್ತು ಫಾಲ್ಸ್ಗೆ ಬಂದುಬಿಟ್ಟು ಜಿಗ್ಜಾಗು ಫಾಲ್ಗೆ 100 ರೂಪೀಸು, ಟೋಟಲ್ ಬಂದುಬಿಟ್ಟು 1,150 ರೂಪಾಯಿ ಚಾರ್ಜ್ ಮಾಡಿದ್ದೀನಿ. ಓಕೆನಾ. ಇದು ನಾನು ತಗೊಳ್ಳುವಂಥ ರೇಟು. ಓಕೆನಾ. ಹಂಗಾಗಿ ಇದಿಷ್ಟು ತೊಗೊಂಡಿರುವಂಥದ್ದು. ಒಬ್ಬರು ಸಿಸ್ಟರ್ ಕೇಳಿದ್ರು, ಅದಕ್ಕೆ ನಾನು ಇವತ್ತು ಏನು ಹೊಲ್ದಿದ್ದೀನೋ ಅದನ್ನು ಹೇಳ್ತಾ ಇದ್ದೀನಿ. ಒಂದೇ ಒಂದು ಬ್ಲೌಸ್ಗೆ ಇದಕ್ಕೇ ಇಷ್ಟು ಚಾರ್ಜ್ ಮಾಡಿ ಸ್ಟಿಚ್ ಮಾಡಿರುವಂಥದ್ದು. ಅದು ನೆನೆನೇ ಬೇಕು ಅಂದಿದ್ರು, ನೈಟ್ ವರ್ಕ್ ಹಾಕದೆ ಇವತ್ತು ಬೆಳಗ್ಗೆ ಸ್ಟಿಚಿಂಗ್ ಮಾಡಿ ಕೊಟ್ಟಿರುವಂಥದ್ದು. ಓಕೆನಾ. ಒಂದಕ್ಕೆ ಇಷ್ಟ ಆಗಿದೆ. ಇನ್ನು ನಾವು ಹಂಗೆ ಬೇರೆ ಬೇರೆ ಬ್ಲೌಸ್ಗಳು ಅರ್ಜೆಂಟ್ ಅಂತ ಕೊಟ್ಟಾಗ ರೆಡಿ ಮಾಡಿದಾಗ ಯಾಕಾಗಲ್ಲ, ರೆಡಿ ಮಾಡ್ಬೋದು. ಎಷ್ಟೇ ಬ್ಲೌಸ್ ಕೊಟ್ರು ಮನಸ್ಸಿಟ್ಟು ಮಾಡಿದ್ರೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿಲ್ವಾ, ಹಂಗಿದ್ರೆ ಮಾಡಬೇಕು. ಆದರೆ ಕೆಲವ್ರಿಗೆ ಅದು ಮನಸ್ಸಿಲ್ದೇ ಬೇರೆಯವ್ರು ನೋಡಿ ಓ ಮಾಡೋಕ್ಕಾಗುತ್ತಾ, ಮಾಡ್ತಾರೆ ಇವರು ಅನ್ನೋ ಒಂದು ಇದಿರುತ್ತೆ. ಯಾಕೆಂದರೆ ಅವ್ರು ಸುಮ್ಮನೆ ಕೆಲಸ ಇಲ್ಲದೆ ಕೂತ್ಕೊಂಡಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಅನಿಸುತ್ತೆ. ಆದರೆ ಕೆಲಸ ಮಾಡೋರು ಗೊತ್ತಾಗುತ್ತೆ, ಅಂದರೆ ಟೈಲರಿಂಗ್ ಕೆಲಸದಲ್ಲಿ ಎಷ್ಟು ಪಳಗಿರ್ತಾರೆ, ಎದ್ದು ಬಿದ್ದು ಗೊತ್ತಿರುತ್ತಲ್ಲ, ಅಂಥವ್ರಿಗೆ ಗೊತ್ತಿರುತ್ತೆ. ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಒಂದು ಬೋಟ್ ನೆಕ್ ಬ್ಲೌಸು, ಅಂದರೆ ಮಧುಬಾಲ ಡಿಸೈನಲ್ಲಿ ಕಟಿಂಗ್ ಮಾಡಿದ್ದೀನಿ. ಈ ಥರ ಒಂದು ಲಡ್ಕನಿಟ್ಟು ಲೇಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನೆನ್ನೆನೇ ಕೊಟ್ಟಿದ್ದು. ಅವರು ಏನೋ ಫಂಕ್ಷನ್ ಇದೆ, ಅವರ ತಂಗಿದು ಶ್ರೀಮಂತ ಇದೆ ಅಂದ್ಬಿಟ್ಟು ಅರ್ಜೆಂಟ್ ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಆಮೇಲೆ ನೆಕ್ಕಿಗೂ ಬೇಕು ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರಿಗೆ ಈ ಡಿಸೈನಲ್ಲಿ ಬೇಕು ಅಂತ ಹೇಳಿದರು, ಇಲ್ಲಿ ವರ್ಕ್ ಬರೋದು ಬೇಕು ಅಂತ ಕೇಳಿದರು. ಆದರೆ ಆ ಥರದ್ರಲ್ಲಿ ವರ್ಕ್ ಇಲ್ಲ, ಮಧುಬಾಲ ಡಿಸೈನ್ ವರ್ಕ್ ಇಲ್ಲ. ಅದಕ್ಕೆ ನಾನು ಅವ್ರ ಹತ್ರ ಇಲ್ಲ ಈ ಥರ ವರ್ಕು ಅಂತ ಹೇಳಿದೆ. ಅದಕ್ಕೆ ಅವರು ಹೋಗಲಿ ಆ ಥರ ಬೇಡ, ನನಗೆ ತೋಳ್ಗಿಟ್ಬಿಟ್ಟು ಲೇಸ್ ಹಚ್ಕೊಟ್ಬಿಡಿ ಅಂತ ಹೇಳಿದ್ರು. ಅವ್ರಿಗೆ ಒಟ್ಟಲ್ಲಿ ಮಧುಬಾಲ ಡಿಸೈನ್ ಬೇಕು ಅಂತ ಹೇಳಿದರು. ಇದಕ್ಕೆ ಸೀರಿಯಲ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಇಟ್ಟು ಇದಕ್ಕೆ ಕಪ್ಸ್ ಇಡಬೇಕಾಗಿತ್ತು. ಅವ್ರು ಕಪ್ಸ್ ಬೇಡ ಅಂದರು. ಅದಕ್ಕೆ ಕಪ್ಸ್ ಇಟ್ಟಿಲ್ಲ. ಕಪ್ಸ್ ಇಟ್ಟರೆ ಇಲ್ಲೊಂದು ಸ್ವಲ್ಪ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ಆದರೆ ಅವ್ರು ಕಪ್ಸ್ ಬೇಡ ಅಂದರು. ಓಕೆನಾ. ಅದಕ್ಕೋಸ್ಕರ ಇದು ಕಪ್ಸ್ ಇಟ್ಟಿಲ್ಲ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಮಿಷಿನ್ ವರ್ಕ್ ಮಾಡಿರುವಂಥದ್ದು. ಆ್ಯಕ್ಚುಲಿ ಇದು ಏನಪ್ಪ ಒಂದು ಡಿಫ್ರೆನ್ಸು ಅನ್ನೋದಾದರೆ, ಈ ವರ್ಕ್ ಬಂದುಬಿಟ್ಟು ನಾನು ಸುಮ್ಮನೆ ಸೆಲೆಕ್ಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಬಾರ್ಡ್ರ್ ಇದೆ, ಅವ್ರು ಬಾರ್ಡ್ರ್ ಮೇಲೆ ಬೇಕು ಅಂದಿದ್ರು, ಈ ಥರ ಕೂರಿಸಿದ್ದೀನಿ. ಓಕೆನಾ. ಇದು ಈ ಥರ ಇದೆ. ಇದಕ್ಕೆ ನಾನು ತಗೊಳ್ಳುವಂಥ ಪ್ರೈಸ್ ಬಂದುಬಿಟ್ಟು ಇದಕ್ಕೆ 400 ರೂಪೀಸ್ ಚಾರ್ಜ್ ಮಾಡ್ತೀನಿ ವರ್ಕ್ಗೆ. ಇದು ಸ್ವಲ್ಪ ಹ್ಯಾಂಡ್ ವರ್ಕ್ ಥರನೇ ಬರುತ್ತೆ, ಇಲ್ಲೆಲ್ಲ ಸಖತ್ತು ಇದಾಗಿ ಬರುತ್ತೆ. ಹಂಗಾಗಿ ಇದಕ್ಕೆ ನಾನು ಒಂದು ಸ್ಲೀವ್ಸ್ಗೆ 200, ಇನ್ನೊಂದು ಸ್ಲೀವ್ಸ್ಗೆ 200, 400 ರೂಪೀಸ್ ಚಾರ್ಜ್ ಮಾಡ್ತೀನಿ. ಇದು ವರ್ಕ್ಗೆ. ಓಕೆನಾ. ಬರೀ ವರ್ಕ್ಗೆ 400 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ.
ಈ ಥರ ಇದೆ. ಇದು ನೆಕ್ಕು ಇನ್ನೂ ಗ್ರ್ಯಾಂಡಾಗಿ ಬರುತ್ತೆ, ತುಂಬ ಚೆನ್ನಾಗಿದೆ. ಅದು ಎಲ್ಲ ಮಾಡಿಸಿದ್ರೆ ನಿಮಗೆ 1000 ರೂಪಾಯಿ ಮೇಲೆ ಹೋಗ್ಬಿಡುತ್ತೆ. ಇದು ಸಿಂಪಲ್ಲಾಗಿ ಮಾಡಿಸಿದ್ರೆ ಕಮ್ಮಿ ಬೀಳುತ್ತೆ. ಈ ಥರ ಸ್ವಲ್ಪ ಹೆವಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ರೇಟು. ಇದು ನಮಗೆ 1.5 ಅವರ್ ಟೈಮ್ ತೊಗೊಳುತ್ತೆ ಈ ಡಿಸೈನ್ ಮಾಡೋದಕ್ಕೆ. ಇದು 1.5 ಅವರ್, ಇದು 1.5 ಅವರ್, ಒಟ್ಟು 3 ಅವರ್ಸ್ ಬೇಕು ನಮಗೆ ಇದು ವರ್ಕ್ ಮಾಡೋದಕ್ಕೆ. 3 ಅವರ್ಸ್ ಬೇಕಾಗುತ್ತೆ. ಓಕೆನಾ, ಅಷ್ಟು ಟೈಮು ತೊಗೊಳುತ್ತೆ ಇದು. ಅದಕ್ಕೋಸ್ಕರ ಇದು 400 ರುಪೀಸು. ಆಮೇಲೆ ಬ್ಲೌಸ್ಗೆ ಬಂದುಬಿಟ್ಟು ನಾನು ಬೋಟ್ ನೆಕ್ಗೆ 400 ರುಪೀಸ್ ಚಾರ್ಜ್ ಮಾಡ್ತೀನಿ. ಆದರೆ ಇದಕ್ಕೆ ಲೇಸು ಮತ್ತು ಈ ಥರ ಇದು ಮಧುಬಾಲ ಡಿಸೈನು ಮತ್ತು ಲಡ್ಕನ್ನು ಮತ್ತು ಈ ಥರ ಟೆಂಪಲ್ ಡಿಸೈನ್ಗೆ ಲೇಸ್ ಎಲ್ಲ ಹಚ್ಚಿರೋದ್ರಿಂದ ಇದಕ್ಕೆ ನಾನು ಒಂದು 200 ರುಪೀಸ್ ಚಾರ್ಜ್ ಮಾಡ್ತೀನಿ. ಅಲ್ಲಿಗೆ 200 ರುಪೀಸು ಮತ್ತು ಈ ಲೇಸ್ಗೆ ಎಕ್ಸ್ಟ್ರಾ ಹಾಕೋದಕ್ಕೆ ಇದು ಸ್ಟಿಚ್ಚಿಂಗ್ಗೆ 400. ಏನಕ್ಕಪ್ಪ ಅಂದರೆ ಈ ಲೇಸು ಮತ್ತು ಈ ಲಡ್ಕನ್ನು ಮತ್ತು ಇದು ಮಧುಬಾಲ ಡಿಸೈನ್ ಎಲ್ಲ ಸ್ಟಿಚ್ ಮಾಡಿದ್ದೀವಲ್ಲ, ಇದೆಲ್ಲ 2 ಬ್ಲೌಸ್ ಹೊಲ್ದಂಗೆ ಲೆಕ್ಕ ಬರುತ್ತೆ. ಓಕೆನಾ, ಅದಕ್ಕೋಸ್ಕರ ನಾನು ಇದಕ್ಕೆ 300 ರುಪೀಸನ್ನೇ ಜಾಸ್ತಿ ಮಾಡಬೇಕು. ನಾನು 250 ರುಪೀಸ್ ಹಾಕ್ತೀನಿ. ಓಕೆನಾ, ಇನ್ನೂ ಜಾಸ್ತಿನೂ ಮಾಡೋರು ಇದ್ದಾರೆ. ಇದು ಹೇಳ್ದಂಗೆ 2 ಬ್ಲೌಸ್ ಲೆಕ್ಕ ಬಂದುಬಿಡುತ್ತೆ. ಇದನ್ನು ಮೊದಲೇ ಪ್ಯಾಟ್ರನ್ ಕಟ್ ಮಾಡ್ಕೋಬೇಕು, ಮತ್ತು ಆಮೇಲೆ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಹಾಗಾಗಿ ಇದು ನಮಗೆ 2 ಬ್ಲೌಸ್ ಕಟ್ಟಿಂಗ್ ಮಾಡ್ದಂಗೆ ಲೆಕ್ಕ ಬರೋದ್ರಿಂದ ನಾವು ಇವಾಗ ಒಂದು ಬ್ಲೌಸ್ಗೆ ಏನು ತೊಗೋತೀವಿ ಅದರಲ್ಲಿ ಅರ್ಧ ತೊಗೋಬೇಕು. ಓಕೆನಾ, ಹಂಗಾಗಿ ಇದಕ್ಕೆ ನಾನು 250 ಚಾರ್ಜ್ ಮಾಡ್ತೀನಿ. ಬ್ಲೌಸ್ಗೆ ಬಂದುಬಿಟ್ಟು 400, 650 ರುಪೀಸ್ ಚಾರ್ಜ್ ಆಗುತ್ತೆ. ಓಕೆನಾ, ಬ್ಲೌಸ್ಗೆ 650 ಮತ್ತು ಈ ವರ್ಕ್ಗೆ ಬಂದುಬಿಟ್ಟು 400. ಓಕೆನಾ, 650, ಇದು 400, 1050 ರೂಪಾಯಿ ಆಯ್ತು ಇದಕ್ಕೆ. ಓಕೆನಾ, ಈ ಬ್ಲೌಸ್ನ ಪ್ರೈಸು 1000. ಆಮೇಲೆ ಜಿಗ್ಜಾಗು ಫಾಲು 100 ರುಪೀಸು. ಓಕೆನಾ, ಜಿಗ್ಜಾಗು ಫಾಲ್ 100 ರುಪೀಸ್ ಆದರೆ ಅಲ್ಲಿಗೆ 1050, ಅದು 1150 ರೂಪಾಯಿ. ನೈಟಲ್ಲಿ ವರ್ಕ್ ಮಾಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆನೇ ಎದ್ದು ಒಂದು 1 ಅವರ್ 2 ಅವರ್ಸಲ್ಲಿ ನಾನು ಇದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಮುಂದೆ ಸ್ವಲ್ಪ ಪ್ಯಾಚ್ ವರ್ಕು ಅದೆಲ್ಲ ಬಂತಲ್ಲ ಮಧುಬಾಲ ಡಿಸೈನು, ಅದು ಮತ್ತು ಹಿಂದೆ ಬೋಟ್ ನೆಕ್ಕು ಇವೆಲ್ಲನೂ ರೆಡಿ ಮಾಡೋ ಅಷ್ಟರಲ್ಲಿ ಒಂದು 2 ಅವರ್ಸ್ ಆಯಿತು ಅಂದ್ಕೊಳ್ಳಿ. ರಾತ್ರಿ ವರ್ಕ್ ಮಾಡಿದ್ದೆ, ಕಟಿಂಗ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ನಾನು 2 ಅವರ್ಸಲ್ಲಿ ಸ್ಟಿಚ್ ಮಾಡಿರುವಂಥದ್ದು. 2 ಅವರ್ಸ್ಗೆ ನಾನು ಅಮೌಂಟ್ ತೊಗೊಂಡಿರುವಂಥದ್ದು 1150 ರೂಪಾಯಿ. ಫಾಲ್ಸು ಅಷ್ಟೇ ನಾನೇ ಸ್ಟಿಚ್ ಮಾಡಿದ್ದೆ, ಯಾಕೆಂದರೆ ಬೇರೆಯವ್ರಿಗೆ ಕೊಟ್ಟರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಯಾರೋ ಒಬ್ಬರು ಅದೇ ವಿಡಿಯೋನ ನೋಡಿ ಕಮೆಂಟ್ ಹಾಕಿದ್ದಾರೆ, ನೀವು ನಿಮ್ಮ ಥರ ಫಿನಿಶಿಂಗ್ ಕೊಟ್ಟರೆ ಯಾರು ಬಂದು ನಿಮ್ಮ ಹತ್ರ ಮತ್ತೆ ಹೊಲಿಸ್ತಾರೆ, ಬರಲ್ಲ ಅಂತ ಹಾಕಿದ್ದಾರೆ. ನಾವು ಈ ಥರ ಕಸ್ಟಮರ್ಸ್ ಬರ್ದೇ ನಾವು ಈ ಥರ ಅಂಗಡಿ ಮಾಡ್ಕೊಂಡಿದ್ದೀವಿ, ಅರ್ನಿಂಗ್ ಮಾಡ್ತಾಯಿದ್ದೀವಿ. ತಿಂಗಳಿಗೆ 30,000 40,000. ಸುಮ್ಮನೆ ಕೂತ್ಕೊಂಡು ಒಂದು ಸಲ ಹೊಲ್ಸ್ಕೊಂಡು ಹೋದ್ರೆ ಬರೋದೇ ಇಲ್ಲ ಗಿರಾಕಿಗಳು. ಅದಕ್ಕೋಸ್ಕರ ಇಲ್ಲಿ ನೊಣ ಹೊಡ್ಕೊಂಡು ಕೂತಿರ್ತೀವಿ. ಸರಿನಾ ಅಲ್ವಾ? ಅವರು ಎಷ್ಟು ಹೊಲ್ದು ಎಷ್ಟು ಫಿನಿಶಿಂಗ್ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅಂದರೆ ನಮ್ಮ ಫಿನಿಶಿಂಗ್ ತಕ್ಕಂಗೆ ನಾವು ಬಜೆಟು ತಗೋತೀವಿ. ಇವಾಗ ದೊಡ್ಡ ಬುಟಿಕ್ಗಳಲ್ಲಿ 1000 ರೂಪಾಯಿ 1000 1,500 ರೂಪಾಯಿವರೆಗೂ ತಗೋತಾರೆ. ಹಂಗಂದ್ಬಿಟ್ಟು ನಾವು ಅಷ್ಟು ತಗೋತಾ ಇಲ್ಲ. ನಮ್ಮ ಬಜೆಟಿಗೆ ತಕ್ಕಂಗೆ ನಾವು ಫಿನಿಶ್ ಕೊಟ್ಟಿದ್ದೀವಿ. ಓಕೆನಾ, ನಮಗೆ ಎಷ್ಟು ಬಜೆಟಿಗಿದೆಯೋ ಅಷ್ಟು ಕಸ್ಟಮರ್ಸು ಇದ್ದೇ ಇದ್ದಾರೆ. ಓಕೆನಾ, ಹಂಗಾಗಿ ಇವಾಗ ನಮ್ಮ ಫಿನಿಶಿಂಗ್ ಇಷ್ಟ ಆದವ್ರು ಇದ್ದೇ ಇರ್ತಾರೆ. ಅದಕ್ಕಿಂತ ಚೆನ್ನಾಗಿ ಬೇಕು, ಹೈ ಲೆವೆಲಲ್ಲಿ ಬೇಕು ಅನ್ನೋರು ಹೋಗ್ತಾರೆ ದೊಡ್ಡ ಬೊಟಿಕ್ಗಳಿಗೆ, ಚೆನ್ನಾಗಿ ಅಮೌಂಟ್ ಇರೋರು. ಕಡಿಮೆ ಬಜೆಟಲ್ಲಿರೋರು ನಮ್ಮಂಥವ್ರ ಹತ್ರನೇ ಬರೋದು. ಅವ್ರಿಗೆ ನಮ್ಮ ಹತ್ರ ಇರೋದೇ ಫಿನಿಶಿಂಗ್ ಇಷ್ಟ ಆಗುತ್ತೆ. ಓಕೆನಾ, ಫಿನಿಶಿಂಗ್ ಅನ್ನೋದು ಮಣೆ ಹಾಕೋದಲ್ಲ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.